ಹಾಯ್ ಸ್ನೇಹಿತರೆ, ನಮಸ್ಕಾರ ಎಲ್ಲರಿಗೂ. ಆಹಾರ ಇಲಾಖೆಯಿಂದ ಹೊಸ ಅಪ್ಡೇಟ್ ಬಂದಿದೆ. ಯಾರೆಲ್ಲ ಒಂದು ರೇಷನ್ ಕಾರ್ಡ್ ತಿದ್ದುಪಡಿ ಮಾಡ್ಕೋಬೇಕಂತ ವೇಟ್ ಮಾಡ್ತಾ ಇದ್ದಾರೆ ಅವರಿಗೆ ಗುಡ್ ನ್ಯೂಸ್ ಅಂತ ಹೇಳ್ಬೋದು. 2 ಡೇಸಿಂದ ರೇಷನ್ ಕಾರ್ಡ್ ತಿದ್ದುಪಡಿ ಸ್ಟಾರ್ಟ್ ಆಗಿದೆ. ಸೊ ಈ ಒಂದು ಕೊನೆ ದಿನಾಂಕ ಏನು ರೇಷನ್ ಕಾರ್ಡ್ ತಿದ್ದುಪಡಿಗೆ ಮಾಡ್ಕೋಬೇಕಂತ ತಿಳಿಸ್ಕೊಡ್ತೇನೆ. ಮತ್ತು ಈ ಒಂದು ತಿದ್ದುಪಡಿ ಪ್ರಕ್ರಿಯೆ ಯಾವೊಂದು ಫ್ರಾಂಚೈಸಿಗಳಲ್ಲಿ ಪ್ರಾರಂಭ ಆಗಿದೆ, ಲಭ್ಯ ಇದೆ ಅಂತ ತಿಳಿಸ್ಕೊಡ್ತೀನಿ. ವಿಡಿಯೋನ ಪೂರ್ತಿಯಾಗಿ ಕೊನೆಯವರೆಗೂ ನೋಡಿ. ಸ್ನೇಹಿತರೆ, ಒಂದು ರೇಷನ್ ಕಾರ್ಡ್ ತಿದ್ದುಪಡಿ ಪ್ರಕ್ರಿಯೆ ಕಳೆದ 3 ದಿನಗಳಿಂದ ಪ್ರಾರಂಭ ಆಗಿದೆ. ಈ ಒಂದು ರೇಷನ್ ಕಾರ್ಡ್ ತಿದ್ದುಪಡಿ ಕೇವಲ ಕರ್ನಾಟಕ ಒಂದು ಕೇಂದ್ರದಲ್ಲಿ ಮಾತ್ರ ಲಭ್ಯ ಇದೆ ಅಂತ ಹೇಳ್ಬೋದು. ಗ್ರಾಮ ಮತ್ತು ಬೆಂಗಳೂರು ಕೇಂದ್ರದಲ್ಲಿ ಇದು ಲಭ್ಯ ಇಲ್ಲ. ಯಾಕೆಂದರೆ ಆಹಾರ ಇಲಾಖೆಯವರು ಕೇವಲ ಕರ್ನಾಟಕ ಫ್ರಾಂಚೈಸಿಗೆ ಮಾತ್ರ ರೇಷನ್ ಕಾರ್ಡ್ ತಿದ್ದುಪಡಿ ಮಾಡೋಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ, ಗ್ರಾಮದಲ್ಲಿ ಕೊಟ್ಟಿಲ್ಲ. ಸೊ ನಿಮ್ಮೊಂದು ಹತ್ತಿರದ ಒಂದು ಕರ್ನಾಟಕ ಫ್ರಾಂಚೈಸಿಗೆ ಹೋಗಿ ನೀವು ರೇಷನ್ ಕಾರ್ಡನ್ನು ತಿದ್ದುಪಡಿ ಮಾಡ್ಕೊಳ್ಳಿ. ಬೆಳಗ್ಗೆ 10 ಗಂಟೆಯಿಂದ ಸಾಯಂಕಾಲ 4:30ವರೆಗೆ ಈ ಒಂದು ತಿದ್ದುಪಡಿ ಅವಕಾಶ ಇರುತ್ತೆ. ಇದು ಈ ಒಂದು ಡಿಸೆಂಬರ್ನ ಕೊನೆವರೆಗೂ ಇರುತ್ತೆ. 31/12/2024ವರೆಗೂ ಒಂದು ತಿಂಗಳ ಕಾಲಾವಕಾಶವನ್ನು ಕೊಟ್ಟಿದ್ದಾರೆ ತಿದ್ದುಪಡಿ ಮಾಡ್ಕೋದಕ್ಕೆ. ಕೇವಲ ಕರ್ನಾಟಕವನ್ನು ಕೇಂದ್ರದಲ್ಲಿ ಮಾತ್ರ ಈ ಒಂದು ರೇಷನ್ ಕಾರ್ಡ್ ತಿದ್ದುಪಡಿ ಪ್ರಕ್ರಿಯೆ ಪ್ರಾರಂಭ ಆಗಿದೆ. ನಮ್ಮ ಒಂದು ಜಿಲ್ಲೆಯಲ್ಲಿ, ಯಾದಗಿರಿ ಜಿಲ್ಲೆಯಲ್ಲಿ ಪ್ರಾರಂಭ ಆಗಿದೆ. ನಿಮ್ಮ ಒಂದು ಜಿಲ್ಲೆಯಲ್ಲಿ ಕೂಡ ಪ್ರಾರಂಭ ಆಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ನಿಮ್ಮ ಒಂದು ಹತ್ತಿರದ ಒಂದು ಕರ್ನಾಟಕವನ್ನು ಕೇಂದ್ರಕ್ಕೆ ಹೋಗಿ ನೀವು ರೇಷನ್ ಕಾರ್ಡ್ ತಿದ್ದುಪಡಿ ಪ್ರಕ್ರಿಯೆ ಪ್ರಾರಂಭ ಆಗಿದೆಯಾ ಇಲ್ಲ ಅಂತ ಚೆಕ್ ಮಾಡ್ಕೊಳ್ಳಿ. ಆನ್ಲೈನ್ ಅಪ್ಲಿಕೇಶನ್ ತಿದ್ದುಪಡಿ ಮಾಡ್ಕೋದಕ್ಕೆ ಪ್ರಾರಂಭ ಆಗಿದ್ದರೆ ನೀವು ರೇಷನ್ ಕಾರ್ಡ್ ತಿದ್ದುಪಡಿ ಮಾಡ್ಕೋಬೋದು. ಈ ಒಂದು ರೇಷನ್ ಕಾರ್ಡ್ ತಿದ್ದುಪಡಿ ಪ್ರಕ್ರಿಯೆ ಡಾಕ್ಯುಮೆಂಟ್ ಏನಪ್ಪ ಬೇಕಂದರೆ, ಯಾರ್ದು ರೇಷನ್ ಕಾರ್ಡಲ್ಲಿ ಸೇರಿಸ್ತೀರಾ ಸದಸ್ಯರು ಅವರ ಒಂದು ಆಧಾರ್ ಕಾರ್ಡ್ ಬೇಕಾಗುತ್ತೆ. ಕಂಪಲ್ಸರಿ ಆಧಾರ್ ಕಾರ್ಡ್ ಇದ್ದರೆ ಮಾತ್ರ ಸೇರ್ಪಡೆ ಆಗುತ್ತೆ. ಮತ್ತು ಜಾತಿ ಆದಾಯ ಪ್ರಮಾಣಪತ್ರ ಕೂಡ ಕಂಪಲ್ಸರಿ ಮಾಡಿದ್ದಾರೆ. ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಕೂಡ ಬೇಕಾಗುತ್ತೆ ನಿಮಗೆ. ಮತ್ತು ಕ್ಯಾಂಡಿಡೇಟ್ ಕೂಡ ಬೇಕಾಗುತ್ತೆ. ಬಯೋಮೆಟ್ರಿಕ್ ತಮ್ಮ ಮುಖಾಂತರ ಅದನ್ನು ಸೇರ್ಪಡೆಯನ್ನು ಮಾಡಲಾಗುತ್ತೆ. ಸೊ ಆಧಾರ್ ಕಾರ್ಡು, ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟು ಮತ್ತು ನಿಮ್ಮ ಒಂದು ಹಳೆಯ ರೇಷನ್ ಕಾರ್ಡು ಮತ್ತು ಕುಟುಂಬ ಸದಸ್ಯರು ರೇಷನ್ ಕಾರ್ಡ್ನಲ್ಲಿರೋರು ಬಂದು ನಿಮಗೆ ಲಾಗಿನ್ ಮಾಡಬೇಕು. ತದನಂತರ ಅವರ ಒಂದು ಸದಸ್ಯರನ್ನು ಸೇರಿಸೋಕ್ಕೆ ಅವಕಾಶ ಇರುತ್ತೆ. ಮತ್ತು ಈ ಒಂದು ರೇಷನ್ ಕಾರ್ಡ್ ಸೇರ್ಪಡೆ ಮಾಡೋದಕ್ಕೆ ಆನ್ಲೈನ್ ಫೀಸ್ ಎಷ್ಟಿದೆಯಪ್ಪ ಅಂದರೆ ₹100 ಇದೆ. ಕೆಲವು ಕಡೆ 100ರಿಂದ 150 ತೊಗೊಳ್ತಾರೆ. ಸೊ ಮಿನಿಮಮ್ ಪ್ರೈಸ್ ಬಂದು ₹100 ನಿಮಗೆ ಈ ಒಂದು ಸೇರ್ಪಡೆ ಮಾಡೋದಕ್ಕೆ ಪಡೆದುಕೊಳ್ತಾರೆ ಕರ್ನಾಟಕ ಕೇಂದ್ರದಲ್ಲಿ. ಆ್ಯಕ್ಚುಲಿ ಇದೆ ಸರ್ಕಾರದ ಫೀಸು ಕೇವಲ ₹25 ಇರುತ್ತೆ. ಸೊ ಕೆಲವು ಕಡೆ ₹100 ತೊಗೊತಾರೆ. ಸೊ ಕೊಟ್ಟರೂ ಪರವಾಗಿಲ್ಲ. ಸೊ ಆದಷ್ಟು ಬೇಗ ನೀವೊಂದು ತಿದ್ದುಪಡಿಯನ್ನು ಮಾಡಿಕೊಳ್ಳಿ. ಸ್ನೇಹಿತರೆ, ಇದಿಷ್ಟು ಈ ಒಂದು ರೇಷನ್ ಕಾರ್ಡ್ ತಿದ್ದುಪಡಿ ಪ್ರಕ್ರಿಯೆ ಪ್ರಾರಂಭವಾಗಿರೋ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೇನೆ. ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತ ಆಗಿದೆ ಅಂತ ಅನ್ಕೊತೀನಿ. ನೆಕ್ಸ್ಟ್ ಈ ಥರ ಇನ್ನೊಂದು ಉಪಯುಕ್ತ ಮಾಹಿತಿಯೊಂದಿಗೆ ಇನ್ನೊಂದು ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮ್ಮ ವಿಡಿಯೋಸನ್ನು ನೋಡ್ತಾ ಇರಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ದ ವಾಚಿಂಗ್.